ನೋಡಿ ಬೆಳಗ್ಗೆ ಏನು ಕುಡಿದಿಲ್ಲ, ಟೀ ಕುಡಿದಿಲ್ಲ. ಇದು ಶಿವಮೊಗ್ಗದಲ್ಲೇ ಒನ್ ಆಫ್ ದಿ ಬಿಗ್ಗೆಸ್ಟ್ ಎಲ್ಲ ಮಾಲು ಅಥವಾ ಮಾಲ್ ಅಂತ ಹೇಳ್ಬೋದು. ಎಲ್ಲ ಇದೆ, ಸ್ಟುಡಿಯೋ ಇದೆ, ಆಮೇಲೆ BS ಚನ್ನಬಸಪ್ಪ ಆ್ಯಂಡ್ ಸಿಲ್ಕ್ಸ್ ಅದು ಪಾಪ್ಯುಲರ್ ಇದೆ. ಸಿಲ್ಕ್ಸ್ ಆ್ಯಂಡ್ ಸನ್ಸ್ ಮೋಸ್ಟ್ಲಿ ಚನ್ನಬಸಪ್ಪ ಆ್ಯಂಡ್ ಸನ್ಸ್. ಓಕೆ, ಚನ್ನಬಸಪ್ಪ BS ಚನ್ನಬಸಪ್ಪ ಆ್ಯಂಡ್ ಸನ್ಸ್ ಸಿಲ್ಕ್ಸ್ ಆ್ಯಂಡ್ ಸ್ಯಾರೀಸ್. ಹಾಂ, ಸಿಲ್ಕ್ಸ್ ಆ್ಯಂಡ್ ಸ್ಯಾರೀಸ್ ಕೂಡ ಬಂದಿದೆ. ಇದನ್ನು ನಾನು ಮೈಸೂರಲ್ಲಿ ನೋಡಿದ್ದೆ. ಅದು ಬಿಟ್ಟರೆ ದಾವಣಗೆರೆಯಲ್ಲಿ ಇದೆಯಂತೆ. ದಾವಣಗೆರೆಯಲ್ಲೇ ಮೇನ್ ಬ್ರಾಂಚ್ ಇರೋದು. ದಾವಣಗೆರೆನೇ ಮೇನ್ ಬ್ರಾಂಚ್. ಅದು ಬಿಟ್ಟರೆ ಈಗ ನಮ್ಮ ಶಿವಮೊಗ್ಗ ಅಣ್ಣ ಸೂಪರ್ ಅಣ್ಣ, ಇದು ಸೂಪರ್. ಏಯ್ ಚೆನ್ನಾಗಿದೆ ನೋಡಿ, ಏನೇನೋ ಓಪನ್ ಹೋಗ್ಬಿಟ್ಟಿದ್ದಾರೆ ಗುರು ಸ್ಟಾರ್ಟಪ್ಗಳು. ಇಲ್ಲೊಂದು ನೋಡಿದೆ, ಡೆಕಾಥ್ಲಾನ್ ಇದೆ, ಆಮೇಲೆ ಪೇರಿಸ್ ಸಿಟಿ ಸೆಂಟರ್ ಅಂತ, ಇದು ಚೆನ್ನಾಗಿದೆ. ಫುಲ್ ಲೆಫ್ಟಾ? ಹಾಂ, ಫುಲ್ ಲೆಫ್ಟ್ ತೊಗೊಬೇಕಂತೆ. ಬಟ್ ಚೆನ್ನಾಗಿದೆ ಒಂಥರ ಪೀಸ್ ಸಿಟಿ. ಬೇರೆ ಕಡೆ ಬಂದು ಟ್ರಾಫಿಕ್ ಇಲ್ಲ. ಇದು ತುಂಬ ದೊಡ್ಡದೇ ಇದೆ ಮಾಲ್ ಆ್ಯಕ್ಚುಲಿ. ನೋಡಿ, ಅಲ್ಲಿಂದ ಶುರುವಾಗಿ ಸರಿಸುಮಾರು ಏನಿಲ್ಲ ಅಂದರೂ ಒಂದು 3/4 ಎಕರೆ ಇಲ್ಬೋದು, ಹಾಂ, ಅರ್ಧ ಎಕರೆ ಇರ್ಬೋದಂತೆ. ಎಕರೆ ಜಮೀನು, ರಿಯಲ್ ಎಸ್ಟೇಟ್ ಎಲ್ಲ ಇವ್ರಿಗೆ ಚೆನ್ನಾಗಿ ಗೊತ್ತು. ಸಾಕು, ಏನೋ ಗೊತ್ತಿಲ್ಲ ನನಗೆ. ಹಿಂಗೆ ಅಂದ್ಕೊಂಡೆ ಎಲ್ಲ ಆಗೋದು. ಏನಾಗೈತೆ, ಟ್ರಾಫಿಕ್ ಇಲ್ಲ, ಪೀಸ್ ರೋಡು, ಖಾಲಿ ರೋಡು. ಆದರೂ ಚೆನ್ನಾಗಿ ಡೆಕೋರೇಟ್ ಮಾಡಿದ್ದಾರೆ ನೋಡಿ. ಏನೋ ಹಬ್ಬ ಅನಿಸುತ್ತೆ, ಗೊತ್ತಿಲ್ಲ ಎಸ್ಪೆಷಲಿ ಏನಿದೆ ಅಂತೇಳಿ. ಎಲ್ಲ ಕೇಸರಿ ಮಯ ಆಗಿ ಡೆಕೋರೇಟ್ ಮಾಡಿದ್ದಾರೆ. ಮೋಸ್ಟ್ಲಿ ಕರೆಕ್ಟ್ ಯಡಿಯೂರಪ್ಪನವರ 50 ವರ್ಷದ ಸಂಭ್ರಮ ಒಂದು ಆಚರಣೆ ಮಾಡ್ತಿದ್ದಾರೆ. ಅದಕ್ಕೋಸ್ಕರ ಮೋಸ್ಟ್ಲಿ ಇಲ್ಲಿ ಡೆಕೋರೇಟ್ ಮಾಡಿದ್ದಾರೆ. ಯಾಕೆಂದರೆ ಯಡಿಯೂರಪ್ಪ ಅವ್ರು ಶಿವಮೊಗ್ಗದವ್ರೆ ಅಲ್ವಾ? ಇಲ್ಲ, ಮೋಸ್ಟ್ಲಿ ಯಡಿಯೂರಪ್ಪ ಅವ್ರದ್ದೇ ಇರಬೇಕು, ಗೊತ್ತಿಲ್ಲ. ಇದು ರೈತರ ಪಕ್ಷ ಇರಬೇಕು. ಯಡಿಯೂರಪ್ಪ ಅವರು ಎಲ್ಲ ರೆಡಿ ಆಗೋರಲ್ಲ. ಯಾರನ್ನ ಕೇಳೋಣ ಅಂದರೆ ಯಾರೂ ಗೊತ್ತಾಗಿಲ್ಲ. ಸಿಕ್ಕಿದ್ರೆ ಪಕ್ಕ ಕೇಳೋದೆ, ಬಟ್ ಯಾರೂ ಇನ್ನೂ ಸಿಕ್ಕಿಲ್ಲ. ಸಿಕ್ಕಿದ್ರೆ ಕೇಳೋಣ, ಅಣ್ಣ ಏನಕ್ಕೆಲ್ಲ ಹಿಂಗೆ ರೆಡಿ ಮಾಡಿರೋದು ಅಂಥೇಳಿ. ಬನ್ನಿ. ರೋಡ್ ಮಾತ್ರ ಮಸ್ತಾಗಿ ರೆಡಿಯಾಗಿದೆ. ಇಲ್ಲಿ ನೋಡಿ, ಫುಲ್ಲು ಮತ್ತೊಂದು ಬೇಟೆ ಶುರುವಾಗಿದೆ. ಅದು ಈಗ ಬಂದು ಏನು ಬೇಕು, ಯಾವ ಶಾಪು ಅಪ್ಪ ದೊರೆ, ನೀನು ಯಾಕೆ ಬೇಡ, ನೀನು ನೋಡೋಣ. ಯಾವುದೋ ಸ್ಟಿಕ್ಕರ್ ಶಾಪ್ ಅಂತ ಇವರು. ಅವರಂತೂ ಸುಸ್ತಾಗ್ಬಿಟ್ಟವನ್ನೇ, ಸಾಕಾಗ್ಬಿಟ್ಟೈತೆ ಅವನಿಗೆ. ನಮಗೂ ಸಾಕಾಗಿದೆ, ಊಟನೂ ಮಾಡಿಲ್ಲ, ಹುಡುಕ್ತಾ ಇದ್ದೀವಿ. ಬನ್ನಿ, ಎಷ್ಟು ರೋಡ್ ಅಳಿಬೇಕೋ ಗೊತ್ತಿಲ್ಲ. ಹಾಂ, ಒಂದು ನಿಮಿಷ ಕೇಳಿ ನೋಡೋಣ. ಇವತ್ತು ಭಾನುವಾರ, ಆ ಕಾರಣ ಸ್ಟಿಕ್ಕರ್ ಅಂಗಡಿಗಳು ಯಾವುದೂ ತೆಗ್ದಿಲ್ಲ ಬೆಂಗಳೂರಲ್ಲಿ, ಸಾರಿ ಶಿವಮೊಗ್ಗದಲ್ಲಿ. ಸೊ ಈಗೇನು ಹೇಳ್ತಿದ್ದಾರೆ, ಎಲ್ಲೂ ಇಲ್ಲ, ಇರೋದು ಇನ್ನೊಂದು 2 ಕಡೆ, ಅಲ್ಲಿ ಟ್ರೈ ಮಾಡಿ ಅಂತ ಹೇಳ್ತಿದ್ದಾರೆ. ಇದಾದೋ ಶರ್ಮಾತ್ಮನ ದೇವಸ್ಥಾನ ಇದೆಯಂತೆ, ಅಲ್ಲೊಂದು ಕಡೆ ಟ್ರೈ ಮಾಡಿ ಅಂತ ಹೇಳಿದ್ದಾರೆ. ಅದು ಬಿಟ್ಟರೆ ಇಲ್ಲೊಂದು ಅಂಗಡಿ ಇದೆ, ಬಟ್ ಅದು ಕೂಡ ಕ್ಲೋಸ್. ಸೊ ಈ ರೀತಿ ಆದ್ದರಿಂದ ಇನ್ನು ಯಾವ್ಯಾವ ಅಂಗಡಿಗಳಲ್ಲಿ ಎಲ್ಲ ಹುಡುಕಬೇಕು ಅಂತ ನಿಜವಾಗ್ಲೂ ಗೊತ್ತಿಲ್ಲ. ಬನ್ನಿ ನೋಡೋಣ. ಇಲ್ಲೂ ಒಂದು ಅಂಗಡಿ ಇದೆ, ಡಿಜಿಟಲ್ ಸ್ಟುಡಿಯೋ, ಬಟ್ ಅದು ಕೂಡ ಕ್ಲೋಸ್. ನಮ್ಮ ಲಕ್ ನೋಡಿ, ನಾವು ಬಂದಿರೋದೇ ಭಾನುವಾರ, ನಾವು ಹುಡುಕ್ತಾ ಇರೋದು ಭಾನುವಾರ. ಎಷ್ಟು ಚೆನ್ನಾಗಿದೆ ಅಲ್ಲ? ಈ ಥರ ಇದ್ದರೆ ಇಲ್ಲಿಂದ ಹುಡ್ಕೋದು, ಇಲ್ಲಿಂದ ತೊಗೊಳೋದು, ಎಲ್ಲಿಂದ ನಾವು ಮಾಡೋದು ಅಂತ ನಿಜವಾಗ್ಲೂ ಗೊತ್ತಿಲ್ಲ. 3ನೇ ಅಂಗಡಿ ಹುಡುಕಿರೋದು, 3 ಅಂಗಡಿಲೂ ಕೂಡ ಇಲ್ಲ. ಇದು 4ನೇ ಅಂಗಡಿ ಹೋಗ್ತಿದ್ದೀವಿ. ಬನ್ನಿ, ಇವ್ರು ನನ್ನ ಮುಂದೆ ಇರೋರಂತೂ ನೆಕ್ಸ್ಟ್ ಲೆವೆಲ್ ಫ್ರಸ್ಟ್ರೇಟೆಡ್ ಆಗಿಬಿಟ್ಟಿದ್ದಾರೆ ನೋಡಿ. ಸೊ ಹಿಂಗಾಗಿ ಅವರು ನಾವು ಹುಡ್ಕೋದು ಕೂಡ ಕಷ್ಟ ಆಗಿದೆ. 10 ಕಡೆ ಹುಡುಕಿದ್ದೀವಿ, ಈಗ 11ನೇ ಕಡೆ. ಬನ್ನಿ. ಲಾಗಲ್ಲಿ ನಾನು ಮರ್ತೋದೆ. ಆ್ಯಕ್ಚುಲಿ ನನ್ನ ರೈಟ್ ಹ್ಯಾಂಡ್ ಸೈಡಲ್ಲಿ ಒಂದು ಬಂಗ್ಲೆ ಕಾಣಿಸುತ್ತೆ ನೋಡಿ. ಅದು ಹಳೇ ಬಂಗ್ಲೆ, ಎಷ್ಟು ಸಖತ್ತಾಗಿದೆ ಅಂತಂದರೆ ನಾನು ಈ ರೀತಿ ಬಂಗ್ಲೆ ನೋಡೇ ಇರಲಿಲ್ಲ. ಬರ್ಬೇಕಾದ್ರೆ ಅಬ್ಸರ್ವ್ ಮಾಡಿದೆ. ನೀವು ಯಾರಾದರೂ ನೋಡಿದರೆ, ಶಿವಮೊಗ್ಗದವರಾಗಿದ್ದರೆ ನನಗೆ ಕಮೆಂಟ್ ಮಾಡಿ, ಅಥವಾ ಅದ್ರ ಬಗ್ಗೆ ಡೀಟೇಲ್ಸ್ ಗೊತ್ತಿದ್ರು ಕೂಡ ನಾನು ಕಮೆಂಟ್ಸಲ್ಲಿ ತಿಳಿಸಿ. ಶಿವಮೊಗ್ಗದಿಂದ ಏನೂ ಆಗ್ತಿಲ್ಲ. ಈ ರೋಡಲ್ಲೇ 4 ಸತಿ ಅಲ್ದಾಡಿದ್ದೀವಿ. ನಮ್ಮ ಪುಣ್ಯಕ್ಕೆ ಅಲ್ಲಿ ಕಾಣಿಸ್ತವ್ರ, ಅಲ್ಲಿದ್ದಾರೆ ನೋಡಿ, ನಿಂತ್ಕೊಂಡು ಮಾಡಿಸ್ತವ್ರೆ. ಅವರು ನಿಲ್ಲಿಸ್ಬಿಟ್ಟು ಬಂದಿದ್ದೀವಿ ಕೆಲಸ ಮಾಡಿ ಅಂತ. ಮಧ್ಯಾಹ್ನ ಊಟ ತಿಂದಿಲ್ಲ, ಏನೂ ಇಲ್ಲ. ಈಗ ಒಂದು ಅಂಗಡಿಗೆ ಬಂದಿದ್ದೀವಿ, ಪಾನಿಪುರಿ ಗಿನಿಪುರಿ ತಿನ್ನೋಣ ಅಂತ. ಊಟ ಇದೆ ಇವತ್ತು ನಮಗೆ. ಇನ್ನು ಶಿವಮೊಗ್ಗದ ರಿಪ್ಪನ್ಪೇಟೆಗೆ ಹೋಗ್ಬೇಕು. ರಿಪ್ಪನ್ಪೇಟೆಗೆ ಹೋಗಿ ಅಲ್ಲಿ ಮಾಡೋವರೆಗೂ ಅವ್ರ ಪರಿಸ್ಥಿತಿನೂ ಅದೇ, ನಮ್ಮ ಪರಿಸ್ಥಿತಿನೂ ಅದೇ ಆಗಿದೆ. ವಾಯ್ಸು ಕೂಡ ಬರ್ತಿಲ್ಲ, ಹೋಗ್ಬಿಟ್ಟಿದೆ. ಸೊ ಏನಾದರೂ ಮಾಡೋಣ. ಸರ್, ಏನಾದರೂ ಹೇಳೋಕ್ಕೆ ಇಷ್ಟಪಡ್ತೀರಾ? ಏನಿಲ್ಲ, ಕುಂದಿರಪ್ಪ ಅಂತ ಒಂದು ಮಾತು ಕೂಡ ಆಡ್ತಿಲ್ಲ, ಆ ರೇಂಜ್ಗೆ ಹೋಗ್ಬಿಟ್ಟಿದ್ದೇನೆ. ಮಸಾಲೆ ಬಂದಿದೆ,
ಮಸಾಲೆ ಪುರಿ, ಶಿವಮೊಗ್ಗಾಸ್ ಫೇಮಸ್ ಮಸಾಲೆ ಪುರಿ ಇಸ್ ಹಿಯರ್. ಬ್ಯಾಕ್ ಟು ದ ಬಿಸ್ನೆಸ್. ಲೈಟಾಗೇನೋ ಒಂದು ಸ್ವಲ್ಪ ಊಟ ಮಾಡ್ಕೊಂಡ್ವಿ, ಯಾಕಂದರೆ ಬೆಳಗ್ಗೆ ಏನೂ ತಿಂದಿರಲಿಲ್ವಲ್ಲ. ಶಿವಮೊಗ್ಗದಲ್ಲಿ ಒಂದು ಮಸಾಲೆ ಪುರಿ ತಿನ್ನೋವಂಥ ಭಾಗ್ಯ ನಮಗೆ ಸಿಕ್ಕಿತ್ತು. ನಮ್ಮ ಲಕ್ಷಿತ್ ಬ್ರೋ ಅವ್ರಿಗೆ ಸೇವ್ ಪುರಿ ತಿನ್ನೋ ಭಾಗ್ಯ ಸಿಕ್ಕಿದೆ. ಬೆಳಗ್ಗೆಯಿಂದ ಓಡಾಡಿದ್ದಕ್ಕೆ ನಮಗೆ ಸಿಕ್ಕಿದೆ. ಆದರೂ ಕೂಡ ಪ್ರಿಂಟೌಟ್ ಸಿಕ್ಕಿಲ್ಲ, ಭಾನುವಾರ. ಈ ಕಾರಣ ಎಲ್ಲ ಕೆಲಸ ಫ್ಲಾಪ್ ಆಗಿದೆ. ಇಲ್ಲೆಲ್ಲೋ ನಂಜಪ್ಪ ಸರ್ಕಲ್ ಅಂತ ಇದೆಯಂತೆ, ಅಲ್ಲಿ ಯಾರೋ ಒಬ್ಬರು ನಂಬರ್ ಕೊಟ್ಟಿದ್ದಾರೆ. ಅವ್ರ ಹತ್ರ ಹೋಗಿ ಮತ್ತೆ ಕಾಡಿಬೇಡಿ ಸರ್, ನಮ್ಮ ಸ್ನೇಹಿತರದ್ದು ಮದುವೆ ಇದೆ, ದಯವಿಟ್ಟು ಪ್ರಿಂಟ್ ಕೊಡಿ ಅಂತ ಕೇಳಿ ಹಾಕಿಸ್ಕೊಂಡು ಹೋಗ್ಬೇಕು. ಮದುವೆ ಗಂಡು ಆರಾಮಾಗಿ ರೆಡಿ ಆಗ್ತಿದ್ದಾರೆ ಮನೇಲಿ. ಮದುವೆ ಗಂಟಿನ ಸ್ನೇಹಿತರು ನಾವಿಲ್ಲಿ ಪರದಾಡ್ತಾ ಇದ್ದೀವಿ. ಮುಂದೆ ಏನೇನಾಗುತ್ತೆ ಗೊತ್ತಾಗುತ್ತೆ. ಮುಗೀತು. ಇಲ್ಲೇ ಮುಂದೆ ಹೋದರೆ ನಂಜಪ್ಪ ಹಾಸ್ಪಿಟಲ್ ಅಂತ ಇದೆಯಂತೆ, ಅಲ್ಲಿ ಹೋಗಿದ್ವಿ. ಇಲ್ಲೇ ಶ್ರೀ ಭಗವತಿ ಚಾಚ್ ಕಾರ್ನರ್, ತುರುಪಂಡಿ ಮುಖ್ಯ ರಸ್ತೆ, ಶಿವಮೊಗ್ಗ. ಇಲ್ಲೇ ನಾವು ಇವತ್ತು ತಿಂದಿದ್ದು. ಚೆನ್ನಾಗಿತ್ತು ಬ್ರೋ, ಪರವಾಗಿಲ್ಲ, ಚೆನ್ನಾಗಿತ್ತು. ಸೊ ಏನೋ ಹೊಟ್ಟೆಷ್ಟಾಗಿ ಏನೋ ಒಂಚೂರು ತಿನ್ಕೊಂಡಿದ್ದೀವಿ, ಏನೂ ಮಾಡೋಕ್ಕಾಗಲ್ಲ. ಸೊ ಈಗ ಕಾರ್ ಬಂದರೆ ಹತ್ಕೊಂಡು ಹೋಗಿ ವೆಯ್ಟ್ ಮಾಡೋ ಅಂಥ ಒಂದು ಅವಕಾಶ. ಫ್ರೆಶ್ ಮಾವಿನ ಹಣ್ಣಿದೆ. ಹಾಂ, ಬರ್ತಾನೆ ಇಲ್ಲೇ ಬರ್ತಾನೆ. ಫ್ರೆಶ್ ಮಾವಿನ ಹಣ್ಣಿದೆ, ಏನು ಮಾಡೋಕ್ಕಾಗಲ್ಲ. ತಿನ್ನೋಕ್ಕೆ ಇಷ್ಟ ಇಲ್ಲ ಇದ್ರೂ ಈಗ ತಿನ್ನೋವಂಥ ಪರಿಸ್ಥಿತಿಯಲ್ಲಿ ನಾವಿಲ್ಲ ಅಲ್ವಾ. ಸೊ ಅದಕ್ಕೋಸ್ಕರ ಮದುವೆ ಗಂಡಿಗೆ ಮಾವಿನ ಹಣ್ಣು ಗಿಫ್ಟ್ ಕೊಟ್ಟರೆ ಹೆಂಗಿರುತ್ತೆ ಏನಂತೀರಿ ಬ್ರೋ? ಏನು ಹೇಳೋಣ, ಅವರು ಮಾತಾಡಲ್ಲ, ನಾನು ಮಾತಾಡಿಸ್ತಾ ಇದ್ದೀನಿ. ಅನಿವಾರ್ಯತೆ ಇಲ್ಲದೆ, ಬೇರೆ ಆಪ್ಷನ್ ಇಲ್ಲದೆ ನಾನು ಕೇಳಿದ ಪ್ರಶ್ನೆಗೆ ಉತ್ತರ ಕೊಡ್ತಿದ್ದಾರೆ. ಮದುವೆ ಗಂಡಿಗೆ ಇದೇ ಗಿಫ್ಟು. ಮದುವೆ ಗಂಡೆ ವೆಯ್ಟಿಂಗ್, ಕಮಿಂಗ್. ಈಗ ನಂಜಪ್ಪ ಹಾಸ್ಪಿಟಲ್ ಹತ್ರ ಹೋಗ್ಬೇಕು. ನಮ್ಮ ಚಾಲಕ ನಮ್ಮ ಸ್ನೇಹಿತರು ಕಾರ್ ತರಕ್ಕೆ ಹೋದರು, ಅಲ್ಲಿಂದ ಯಾವ ಕಾರು ಪತ್ತೆ ಇಲ್ಲ. ಆದರೂ ಶಿವಮೊಗ್ಗ ಇಂಪ್ರೂವ್ ಆಗಿದೆ, ಸಿಟಿಂಗ್ ಇದೆ, ಹೊರಗಡೆ ಎಲ್ಲ ಗೊತ್ತಿಲ್ಲ, ಚೆನ್ನಾಗಿ ಡೆಕೋರೇಟ್ ಆಗಿದೆ. ಮಾವಿನ ಹಣ್ಣು ಸೂಪರ್. ಕೊನೆಗೆ ಅಲ್ಟಿಮೇಟ್ಲಿ ಅಂತಿಮವಾಗಿ ಇನ್ನೂ ಏನೇನು ಪದಗಳಿದೆ ನನಗೆ ಗೊತ್ತಾಗ್ತಿಲ್ಲ. ನಂಜಪ್ಪ ಆಸ್ಪತ್ರೆ, ಅದರ ಮುಂಭಾಗದಲ್ಲಿರುವಂತಹ ಹೆಸರು ನನಗೆ ಕಾಣಿಸ್ತಿಲ್ಲ ನೋಡಿ. ಇಲ್ಲಿಗೆ ಬಂದಿದ್ದೀವಿ, ಅವ್ರು ಮಾಡಿಕೊಡ್ತಿದ್ದಾರೆ. ಇದೊಂದು ಕೆಲಸ ಆದರೆ ಸ್ವಯ್ ಅಂತ ಹೋಗ್ಬಿಡ್ತೀವಿ. ಲಾಸ್ಟ್ ಮೂಮೆಂಟಲ್ಲಿ ಮಾಡ್ತಾ ಇರೋದು ನೋಡಿ, ಟೈಪು ಮಾಡ್ತಿದ್ದಾರೆ. ರೆಡಿ ಇದೆ, ಇದನ್ನು ಮುಗಿಸ್ಕೊಂಡು ಹೋಗೋದು. ಆ ಬ್ರ್ಯಾಕೆಟಲ್ಲಿರೋದು ಹಾಕಂಗಿದ್ರೆ ಹಾಕ್ಸಿ, ಹಾಕ್ಬಿಡು ಅಷ್ಟೇ. ಬ್ರ್ಯಾಕೆಟಲ್ಲಿರೋದು ಮಿಸ್ ಮಾಡಿಬಿಟ್ರೆ ಆಮೇಲೆ ನಮ್ಮನ್ನು ಬ್ರ್ಯಾಕೆಟ್ ಒಳಗಡೆ ಹಾಕ್ಕೊಂಡ್ಬಿಡ್ತಾರೆ. ಅದಕ್ಕೆ ಮಿಸ್ ಇಲ್ದಂಗೆ ಏನೇನಿದೆ ಎಲ್ಲ ಹಾಕ್ಸ್ಬಿಡ್ಬೇಕು. ಅಲ್ಲಿ ಯಾರು ಹಾಕ್ಸಿತ್ತಂದ್ರೆ ಲಕ್ಷಿತ್ ಬ್ರೋ ಅಂತ ಹೆಸರು ಬರಬಾರ್ದು ಅಲ್ವಾ. ನಾವಿಬ್ಬರೇ ಬರೋದು. ಯಾಕೆ ಹೇಳಿ, ಅಲ್ಲಿ ಹಿಂದೆಗಡೆ ನೋಡಿ ಒಬ್ಬರು ಕೂತಿದ್ದಾರೆ, ಅವ್ರ ಹೆಸರು ಬರಲ್ಲ, ಆರಾಮಾಗಿ ಕೂತಿದ್ದಾರೆ ಅವರು. ಹೊಸ ಒಂದು ಫಾಂಟ್ ಕಂಡುಹಿಡಿದೀವಿ, ಹೊಸ ಒಂದು ಸ್ಟೈಲು. ಇಷ್ಟು ವರ್ಷದಲ್ಲಿ ಎಲ್ಲೂ ಕೂಡ ನಾನು ನೋಡಿಲ್ದಿರೋ ಒಂದು ಮೆಥಡ್ ಆಫ್ ಪ್ರಿಂಟನ್ನು ಮಾಡಿಸ್ಕೊಂಡಿದ್ದೀವಿ. ಪ್ರಿಂಟ್ ಬರ್ತಿದೆ, ಬಂದಾಗ ತೋರಿಸ್ತೀನಿ. ಇಷ್ಟೊತ್ತು ಏನು ಕಲಿದ್ವಿ, ಅಲ್ಟಿಮೇಟ್ಲಿ ಏನು ಸಿಕ್ಕಿದೆ ನಮಗೆ, ಸ್ಟಿಕ್ಕರ್ ಕಟ್ಟಿಂಗಿಂದ ಇಲ್ಲಿಗೆ ಬಂದು ನಿಂತಿದೆ, ತೋರಿಸ್ತೀನಿ. ಆಮೇಲೆ ಡಬಲ್ ಶರ್ಟ್ ಟೇಪ್ ಬೇಕಂತೆ, ಅದಕ್ಕೆ ನಾನು ಹಿಂದೆ ಓಡಾಡ್ತೀನಿ, ವೈಟ್ ಶರ್ಟ್ ಹಾಕ್ಕೊಂಡು ಅವ್ರನ್ನ ಕಳಿಸಿದ್ವಿ ತೊಗೊಂಬರೋಕ್ಕೆ. ತೊಗೊಂಬಂದಿದ್ದಾರೆ ಡಬಲ್ ಶರ್ಟ್. ಕಟ್ಟಿಂಗಲ್ಲಿ ಹೆಸರು ಬರೆಸ್ಬೇಕು. ಅಯ್ಯೋ ಎಲ್ಲಿಂದ ಆಯಿತಾ, ಸ್ಟಿಕ್ಕರ್ ಕಟ್ಟಿಂಗಲ್ಲಿ ಇದನ್ನು ಕಟ್ ಮಾಡಿ ಅಂಟಿಸೋ ಪ್ಲ್ಯಾನ್ ಇತ್ತು. ಬಟ್ ನಮ್ಮ ಪುಣ್ಯಕ್ಕೆ ನಾವು ಭಾನುವಾರ ಬಂದಿದ್ದೇವೆ ನೋಡಿ, ಈ ರೀತಿ ಕಾಣಿಸುತ್ತೆ. ಸರ್ ಓಕೆನಾ? ಹಾಂ ತಲೆ ಕೆಟ್ಟೋಗಾಯ್ತು. ನಿಜವಾಗ್ಲೂ ಹೇಳ್ತೀನಿ, ಹೋಗೋಷ್ಟರಲ್ಲಿ 8 ಗಂಟೆ ಆಗುತ್ತೆ, ಇನ್ನೂ ಪೂಜೆ ನಾವು ಹೋಗೋವರೆಗೂ ಪೂಜೆ ಮಾಡೋದು ಬೇಡ ಅಂತ ಹೇಳಿ. ಪೇಮೆಂಟ್ ಆಗಿದೆ, ಥ್ಯಾಂಕ್ ಯು ಸೊ ಮಚ್, ಖುಷಿ ಆಯಿತು. ಬಾಯ್, ಮತ್ತೊಮ್ಮೆ ಬಂದಾಗ ಸಿಗುವ. ತುಂಬ ಒಳ್ಳೆ ಕೆಲಸ ಮಾಡಿಕೊಟ್ರು ಜನ ಮಾತ್ರ. ಇಲ್ಲೂ ಕೂಡ ಟ್ರಾಫಿಕ್ ಆಗ್ಬಿಟ್ಟಿದೆ. ಬಟ್ ಏನೋ ಲೋ ಲೈಟಲ್ಲಿ ಗೋಪ್ರೋ, ಐ ಆಮ್ ವೆರಿ ಹ್ಯಾಪಿ ದಟ್ ಗೋಪ್ರೋ ಇಸ್ ಪರ್ಫಾರ್ಮಿಂಗ್ ವೆರಿ ವೆಲ್ ಇನ್ ಲೋ ಲೈಟ್. ನಿಜ ನೋಡಿಲ್ಲಿ ಲೋ ಲೈಟಲ್ಲಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಹಾಂ, ಅಲ್ಲ ನಾನೆಲ್ಲ ಗುರು, ನೀವುಗಳು ಚೆನ್ನಾಗಿ ಕಾಣಿಸ್ತಿದೆ. ನೀನು ಚೆನ್ನಾಗಿ ಕಾಣಿಸ್ತಿದೆ.
ಸೊ ನಾನು ಯೋಚನೆ ಮಾಡ್ತಿದ್ದೆ ಇದೆಲ್ಲ ಆಗುತ್ತಾ ಇವತ್ತು ಅಂತ, ಹಾಗೇ ಹೋಯ್ತು ಕೊನೆಗೆ. ಸೊ ಹ್ಯಾಪಿ ಫಾರ್ ದಟ್. ಈಗ ಡೈರೆಕ್ಟು ಎಲ್ಲೂ ಇಲ್ಲ, ಹೆದ್ದಾರಿಪುರಕ್ಕೆ ಲೊಕೇಶನ್ ಹಾಕ್ರಪ್ಪ ಅಂತ ಹೆದ್ದಾರಿಪುರ ಲೊಕೇಶನ್ ಹಾಕಿ ಸೊಯ್ಯದ ಹೋಗ್ಬಿಡೋದು. ಹೆಂಗೆ ಹೋಗೋದು? ಹಿಂದೆ ಹೋಗೋದಾ? ಓಕೆ, ಹಿಂಗೆ ಹೋಗ್ಬೋದಾ? ಓಕೆ ಡನ್. ಕೆಲಸ ಆಗುತ್ತೆ ಅಂತ ಖುಷಿಲಿದ್ದೆ. ಬೆಂಗಳೂರಲ್ಲಿ ಮಾತ್ರ ಟ್ರಾಫಿಕ್ಕು, ಸಿಗ್ನಲ್ಲು, ವೆಯ್ಟಿಂಗು ಅಂದ್ಕೊಂಡಿದ್ದೆ. ಶಿವಮೊಗ್ಗದಲ್ಲೂ ಕೂಡ ಟ್ರಾಫಿಕ್ಕು, ಸಿಗ್ನಲ್ಲು, ವೆಯ್ಟಿಂಗು ಎಲ್ಲ ಇದೆ. ಗ್ರೀನ್ ಎಲ್ಲ ಆಯಿತು, ಬರೀ ವಾಕಿಂಗ್ ಗ್ರೀನ್ ಆಯಿತು, ತಿರ್ಗಾ ರೆಡ್ ಆಯಿತು, ತಿರ್ಗಾ ಎಲ್ಲ ಬಂತು. ಯಾಕೆ? ಥ್ಯಾಂಕ್ ಯು ಸೋ ಮಚ್ ಶಿವಮೊಗ್ಗ ಟ್ರಾಫಿಕ್ ಪೊಲೀಸ್, ಥ್ಯಾಂಕ್ ಯು ಸೋ ಮಚ್. ಸ್ಟ್ರೈಟ್, ಥ್ಯಾಂಕ್ ಯು ಸೋ ಮಚ್. ನಾನು ಕೂಗುನ ಅರ್ಥ ಮಾಡ್ಕೊಂಡು ಬಿಟ್ಟಿದ್ದಕ್ಕೆ ಥ್ಯಾಂಕ್ ಯು. ಆ ಟ್ರಾಫಿಕ್ ಸಿಗ್ನಲ್ನೆಲ್ಲ ದಾಟ್ಕೊಂಡು ಈ ರೋಡ್ಗೆ ಎಂಟ್ರಿ ಆದ್ವಿ. ಇದೊಂಥರ ಔಟ್ಸ್ಕಟ್ಸ್ ಆಫ್ ಶಿವಮೊಗ್ಗ ಅಂತಲೇ ಹೇಳ್ಬೋದು, ಅಥವಾ ರಿಂಗ್ ರೋಡ್ ಆಫ್ ಶಿವಮೊಗ್ಗ ಅಂದರೆ ತಪ್ಪಾಗಲ್ಲ. ಬೆಳಿಗ್ಗೆ ತಮಾಷೆಗೆ ಇಳಿದ್ವಿ ಅಂದ್ಕೊಂಡೆ, ಅದೇ ನಿಜ ಆಗೋಯ್ತು. ಸೂರ್ಯ ಮುಳುಗೋ ಹೊರಗಡೆ ಶಿವಮೊಗ್ಗಕ್ಕೆ ಹೋಗೋಕ್ಕಾಗಲ್ಲ ಅಂತ ಅಂದ್ಕೊಂಡಿದ್ವಿ, ಹಾಗೇ ಆಯಿತು. ಆಲ್ಮೋಸ್ಟ್ ಈಗ 7:15 ಟೈಮ್. ಇನ್ನು ಶಿವಮೊಗ್ಗ ಔಟ್ಸ್ಕಟ್ಸಲ್ಲೇ ಇದ್ದೀವಿ. ಇನ್ನು ಇಲ್ಲಿಂದ ರಿಪ್ಪನ್ಪೇಟೆಗೆ ಹೋಗಿ ಅಲ್ಲಿಂದ ನಾವು ರೋಡ್ ಹೋಗಬೇಕು. ತುಂಬಾ ಮಳೆ ಇತ್ತು, ಒಂದು ಸ್ವಲ್ಪ ದೂರ ಮಳೆ ಇರಲಿಲ್ಲ, ಮತ್ತೆ ಮಳೆ ಶುರು ಆಗೋದು, ಮತ್ತೆ ತುಂತುರು. ಈ ಹನಿಗಳು ಕಂಟಿನ್ಯೂಸ್ ಆಗಿ ಬರ್ತಾನೆ ಇತ್ತು. ಅಲ್ಲಲ್ಲಿ ಮಳೆ ಮತ್ತೆ ನಿಲ್ತಾ ಇತ್ತು, ಮತ್ತೆ ಬರ್ತಾ ಇತ್ತು. ಅದರಲ್ಲಿ ಈ ಲೈಟ್ ಇಲ್ದಿರೋ, ಬರೀ ನಮ್ಮ ಕಾರ್ ಲೈಟ್ ಮೇಲೆ ಡಿಪೆಂಡ್ ಆಗಿ ಒನ್ ವೇಲ್ ಹೋಗೋ ರೋಡ್ ಇದೆಯಲ್ಲ, ಇದೊಂಥರ ಮಜಾ. ಎಸ್ಪೆಷಲಿ ಟೂ ವೀಲರ್ ಇರೋದಂತೂ ಈ ರೋಡ್ ತುಂಬಾ ಸಖತ್ತಾಗಿರುತ್ತೆ. ಇದು ಶಿವಮೊಗ್ಗದಿಂದ ರಿಪ್ಪನ್ಪೇಟೆ ಆ ಒಂದು ರೂಟ್ ಇದೆ. ಈ ರೋಡು ತುಂಬಾ ಒಂಥರ ಚೆನ್ನಾಗಿದೆ ಪ್ರಕೃತಿಯ ಮಡಿನಲ್ಲಿ. ಬೆಳಿಗ್ಗೆ ಬರ್ತಾನೂ ಕೂಡ ನಾನು ಈ ರೂಟನ್ನು ನಿಮಗೆ ತೋರಿಸ್ತೀನಿ, ಎಷ್ಟು ಸಖತ್ತಾಗಿದೆ ಈ ರೂಟು ಅಂತೇಳಿ. ಬಟ್ ಒಂದೇನು ಅಂದರೆ ಹುಷಾರಾಗಿ ಗಾಡಿ ಓಡಿಸ್ಬೇಕು. ಆಕ್ಸಿಡೆಂಟ್ಗಳಾಗೋ ಚಾನ್ಸಸ್ ತುಂಬ ಇರುತ್ತೆ. ಇಫ್ ಯು ಆರ್ ವೆರಿ ಇರ್ರಿಲೆವೆಂಟ್ ಆರ್ ರ್ಯಾಶ್ ಡ್ರೈವಿಂಗ್ ಏನಾದರೂ ಮಾಡ್ತಿದ್ರೆ ತುಂಬ ಪ್ರಾಬ್ಲಮ್ ಆಗುತ್ತೆ. ಆಮೇಲೆ ಆ ಕಡೆಯಿಂದ ಒನ್ ವೇ ಬರೋರು ಹೈ ಬೀಮಲ್ಲೇ ಬರ್ತಾರೆ ನೋಡಿ, ನಿಮ್ಗೆ ಕಾಣಿಸ್ತಿರುತ್ತೆ. ನೀವೆಷ್ಟೇ ಪಾಸಿಂಗ್ ಕೊಡಿ, ಏನೇ ಮಾಡಿ, ಅವರಂತೂ ಕೂಡ ಹೈ ಬೀಮ್ನ ಲೋ ಬೀಮಿಗೆ ಕನ್ವರ್ಟ್ ಮಾಡಲ್ಲ. ಬೆಂಗಳೂರಲ್ಲಾದರೆ ಎಷ್ಟೊಂದು ಕಡೆ ಅರ್ಥ ಮಾಡಿಕೊಂಡು ಹೈ ಬೀಮ್ನ ಲೋ ಬೀಮ್ಗೆ ಹಾಕ್ತಾರೆ, ಅಥವಾ ಕೆಲವರು ಗೊತ್ತಿರೋರು ಲೋ ಬೀಮಲ್ಲೇ ಬರ್ತಾರೆ. ಇನ್ನು ಮೆಜಾರಿಟಿ ಆಫ್ ಟೈಮ್ ಅಂತೂ ಬರೋದೇ ಇಲ್ಲ. ಆ್ಯಕ್ಚುಲಿ ನಾವು ಏನು ಬೆಳಿಗ್ಗೆ ಹೋಗಿ ಆಲ್ಮೋಸ್ಟ್ ನೈಟ್ ಅವ್ರ ಮನೆಗೆ ಹತ್ರ ಹೋಗಿ ತಲುಪೋ ಅಷ್ಟರಲ್ಲಿ 8:15 ಆಗಿತ್ತು. ಸೊ ಒಂದು ಆಲ್ಮೋಸ್ಟ್ 15-16 ಅವರ್ಸ್ ಆಫ್ ಜರ್ನಿ ಏನಿತ್ತು, ನಿಜವಾಗ್ಲೂ ತುಂಬಾ ಚೆನ್ನಾಗಿತ್ತು. ಇಲ್ಲಿಂದ ಮತ್ತು ಅವ್ರ ಮನೆವರೆಗೂ ಕೂಡ ರೋಡ್ ತುಂಬಾ ಒಂಥರ ಯುನೀಕ್ ಆಗಿ ಕತ್ಲೊತ್ತಲ್ಲಿ ಪ್ರಯಾಣ ಮಾಡ್ತೀವಲ್ಲ, ಅದು ಸಖತ್ತಾಗಿತ್ತು. ಸೊ ಅಲ್ಲಿವರೆಗೂ ರೆಕಾರ್ಡ್ ಮಾಡಿದ್ದೀನಿ, ತೋರಿಸ್ಬೇಕು. ಅದಲ್ಲದೆ ನನಗಿನ್ನೊಂದು ತುಂಬಾ ಇಷ್ಟ ಆಗಿದ್ದೇನಪ್ಪ ಅಂತಂದರೆ ದ ಇನ್ಫ್ರಾಸ್ಟ್ರಕ್ಚರ್. ಹೇಗೆ ಒಂದು ಇನ್ಫ್ರಾಸ್ಟ್ರಕ್ಚರ್ನ ರೆಡಿ ಮಾಡಿದ್ದಾರೆ ಅಂತೇಳಿ. ಇದು ನಮ್ಮ ಕಡೆ ಬೆಂಗಳೂರಲ್ಲಿ ಯಾವುದೋ ಒಂದು ಹಳ್ಳಿ ಮನೆ ಅಥವಾ ಊರಿರುತ್ತಲ್ಲ ಆ ಥರ. ಸೊ ಶಿವಮೊಗ್ಗದಿಂದ ರಿಪ್ಪನ್ಪೇಟೆಯಿಂದ ಒಳಗಡೆ ಹೋಗ್ತಿದ್ದೀವಿ, ಆಲ್ಮೋಸ್ಟ್ ಅವ್ರ ಮನೆವರೆಗೂ ರೋಡ್ ಎಷ್ಟು ಚೆನ್ನಾಗಿದೆ, CC ರೋಡ್. ಸೊ ನಿಜವಾಗ್ಲೂ ಖುಷಿ ಪಡಬೇಕು. ಬೆಂಗಳೂರಲ್ಲಿರೋ ಮೇನ್ ರೋಡ್ಗಳು ಕೂಡ ಈ ರೀತಿ ಇರಲ್ಲ. ಅಂದರೆ ಅಫ್ಕೋರ್ಸ್ ಇಟ್ ಕ್ಯಾನ್ ಬಿ ಡಿಬೇಟಬಲ್, ಆದರೂ ಕೂಡ ತುಂಬಾ ಚೆನ್ನಾಗಿತ್ತು, ಸಖತ್ತಾಗಿ ಕೂಡ ಇತ್ತು. ಈ ಒಂದು memories was very, very beautiful, and thus, as I said, it would be once again one of my best memories in the lifetime ಅಂತ ಹೇಳಿದ್ರು ತಪ್ಪಾಗಲ್ಲ. ಅದಷ್ಟೇ ಹೇಳಿದೆ, ನನ್ನ ಬೆಸ್ಟ್ ಫ್ರೆಂಡ್ನ ಮದುವೆ ಆಗಿದ್ದಿದ್ರ ನನ್ನ ಒಂದು ಮೆಮೊರೀಸ್ನ ಕೂಡ ಕ್ಯಾಪ್ಚರ್ ಮಾಡುವಂಥ ಒಂದು ವೆರಿ ಬ್ಯೂಟಿಫುಲ್ ಆ್ಯಂಡ್ ವೆರಿ ಎನರ್ಜೆಟಿಕ್ ಬ್ಲಾಗ್ ಇದಾಗಿರುತ್ತೆ ಅಂತ ಅಂದ್ಕೊಂಡೆ. ಆ್ಯಸ್ ಎಕ್ಸ್ಪೆಕ್ಟೆಡ್ ಇದು ಒನ್ ಪಾರ್ಟಲ್ಲಿ ಖಂಡಿತವಾಗ್ಲೂ ಮುಗ್ಸೋಕ್ಕಾಗಲ್ಲ, ಯಾಕೆ ಅಂದರೆ ಅಷ್ಟು ಲೆಂತ್ ಇದೆ, ಅಷ್ಟು ಕಂಟೆಂಟ್ ಇತ್ತು. ಸೊ ಇದನ್ನು 3 ಪಾರ್ಟ್ಸ್ ಆಗಿ ಡಿವೈಡ್ ಮಾಡಿದ್ದೆ. ಸೊ ದಿಸ್ ವುಡ್ ಬಿ ದ ಲಾಸ್ಟ್ ಪಾರ್ಟ್. ಆಫ್ಟರ್ ದಿಸ್ ದೇರ್ ವುಡ್ ಬಿ ನೋ ಎನಿ ಲಾಗ್ಸ್ ಆಫ್ ಮ್ಯಾರೇಜ್, ಅಥವಾ ನ್ಯೂ ಮ್ಯಾರೇಜ್ ಲಾಗ್ ಇಲ್ಲಿಗೆ ಎಂಡ್ ಆಗುತ್ತೆ ಅಂತಲೂ ಹೇಳ್ಬೋದು. ಸೊ ಇದಾಗಿತ್ತು ಅವ್ರ ಮನೆ ಹತ್ರ ತಲುಪೋ ಅಷ್ಟರಲ್ಲಿ. ಆದರೆ ಯಾವುದೋ ಬೇರೆ ಮದುವೆಗೆ ಹೋಗ್ತಾ ಇದ್ವಿ ನಾವು, ಗೊತ್ತಿಲ್ಲದೆ. ಹೆಸರು ಹಾಕಿದ್ರು, ಬಟ್ ಕತ್ಲಲ್ಲಿ ನಾವು ನೋಡ್ಕೊಂಡಿಲ್ಲ. ನಾವು ಸಾಂಗ್ ಹಾಕ್ಕೊಂಡು ಆ ಬ್ಯುಸಿಲಿದ್ವಿ, ಸೊ ಕಂಪ್ಲೀಟ್ಲಿ ಮರ್ತೋದ್ವಿ. ಕೊನೆಗೆ ಅಲ್ಲಿಂದ ಮತ್ತೆ ರಿವರ್ಸ್ ತೊಗೊಂಡು ಆ್ಯಕ್ಚುಯಲ್ ಮದುವೆ ಇರೋ ಕಡೆ ನಾವು ಬಂದು ತಲುಪಿದ್ವಿ. ಇದು ಆ್ಯಕ್ಚುಲಿ ಇದ್ದಿದ್ದು. ಅಂದರೆ ಈ ಕಡೆ ಹಳ್ಳಿಗಳ ಕಡೆ ನೀವು ನೋಡ್ಬೋದು, ಯಾವುದೇ ಚೌಟ್ರಿಗಳಲ್ಲಿ ಮಾಡಿಬಿಟ್ಟಿಂತ ಮುಂಚೆ ಅರ್ಶಿನ ಶಾಸ್ತ್ರ ಆಗಿರ್ಬೋದು, ಇವೆಲ್ಲ ಏನೇನಿತ್ತು ಅದನ್ನೆಲ್ಲ ಮನೆ ಹತ್ರ ಮಾಡ್ತಾರೆ. ರಿಸೆಪ್ಷನ್ ಅಥವಾ ಹಿಂದಿನ ರೈಟ್ ಏನೇನು ಕಾರ್ಯ ಅದನ್ನೆಲ್ಲ ಮನೆ ಹತ್ರ ಮಾಡ್ತಿದ್ರು.
ಸೊ ಇದು ಎಕ್ಸಾಕ್ಟ್ಲಿ ಅವ್ರ ಮನೆ ಮುಂದಕ್ಕೆ ಹೋಗುವಂಥ ರೋಡ್. ಹೆಂಗಿದೆ ಗೊತ್ತಾ, ಸೈಕ್ ಆಗಿದೆ. ಇದಕ್ಕೆ ನಾನು ಏನಾದರೂ ಒಂದು ಹಾರರ್ ಮ್ಯೂಸಿಕ್ ಹಾಕಿ ಅಥವಾ ಒಂದು BGM ಇಲ್ದಿರೋದು, ಒಂದು ನನ್ನ ವಾಯ್ಸ್ ಇಲ್ದಿರೋ ಥರ ಮಾತ್ರ ಇದಕ್ಕೊಂದು ಹಾರರ್ ಸ್ಟೋರಿ ಹಾಕಿದ್ರೆ ನೆಕ್ಸ್ಟ್ ಲೆವೆಲ್ ಆಗೋದಂತೂ ಡೌಟ್ ಇಲ್ಲ. ಅಂದರೆ ನಾನು ಹೇಳ್ತಿರೋದು ಅವ್ರು ಎವ್ರಿ ಡೇ ಇಲ್ಲೇ ಓಡಾಡ್ತಾರೆ, ಅವ್ರಿಗೇನೂ ಭಯ ಇಲ್ಲ. ನಾನು ಇದೇ ರೋಡಲ್ಲಿ ಸುಮಾರು ಸತಿ ಮೋರ್ ದ್ಯಾನ್ 10-15 ಟೈಮ್ಸ್ ಓಡಾಡಿದ್ದೀನಿ, ಡೇ ನೈಟ್ ಎಲ್ಲನೂ ಕೂಡ. ನೈಟ್ ಟೈಮಲ್ಲೇ ಜಾಸ್ತಿ ಓಡಾಡಿರೋದು ನಾವು. ನಮಗಂತೂ ಈ ರೋಡ್ ಅಭ್ಯಾಸ ಆಗಿದೆ, ಅಂದರೆ ಇಲ್ಲಿ ಓಡಾಡೋರ್ಗಂತೂ ಇದ್ದಿದ್ದು ಅಭ್ಯಾಸ ಆಗಿದೆ. ಬಟ್ ಫಸ್ಟ್ ಟೈಮ್ ಈ ರೋಡಲ್ಲಿ ಹೋಗೋಂಗೆ ನೋಡಿ ಯಾವ ರೀತಿ ಕಾಣುತ್ತೆ. ಕಂಪ್ಲೀಟ್ ಆರರ್. ಇಲ್ಲೊಂದು ಏನೋ ಒಂದು VFX ಅಥವಾ ಒಂದು ಏನಾದರೂ ಆ್ಯನಿಮೇಷನ್ ಯೂಸ್ ಮಾಡಿ ಒಂದು ಗೊಂಬೆ ಥರನ ನಿಲ್ಲಿಸಿ ಅಥವಾ ಯಾರೋ ಒಂದು ವೈಟ್ ಚಾರಿಲಿ ನಿಲ್ಲಿಸಿ ನೆಕ್ಸ್ಟ್ ಲೆವೆಲ್ ಕಂಟೆಂಟ್ ಮಾಡ್ಕೊಬೋದು. ಬಟ್ ಐ ನಾಟ್ ದಟ್ ಇಂಟೆನ್ಷನ್. ಈ ಒಂದು ಲಾಗ್ ಪ್ಯೂರ್ ಮದುವೆ ಲಾಗ್ ಆಗಿರುತ್ತೆ. ಸೊ ಅದಕ್ಕೋಸ್ಕರ ಕಂಟೆಂಟ್ ಇಸ್ ಕಂಪ್ಲೀಟ್ಲಿ ಬೇಸ್ಡ್ ಆನ್ ಇಟ್. ಅಲ್ಲಿಂದ ನಮ್ಗೆ ಆ್ಯಕ್ಚುಲಿ ಇಲ್ಲಿಗೆ ಹೋಗೋ ಅಷ್ಟರಲ್ಲೇ ಸಾಕಾಗೋಗಿತ್ತು. ಸಾಕಪ್ಪ ಮಸ್ಟ್ ಹೋಗಿ ನಾವು ಅಲ್ಲೋಗಿ ರೆಸ್ಟ್ ಮಾಡೋದು ಸಾಕು ಅನ್ನೋ ಮಟ್ಟಕ್ಕೆ ಹೋಗಿದ್ವಿ. ಬಟ್ ಅಲ್ಲೋ ನಮಗೆ ಪಿಕ್ಚರೇ ಚೇಂಜ್ ಆಗಿತ್ತು. ಇನ್ನು ಮನೆಗಳಲ್ಲಿ ಎಷ್ಟೊಂದು ಕೆಲಸ ಪೆಂಡಿಂಗ್ ಇತ್ತು. ಸೊ ಅದನ್ನೆಲ್ಲ ಫ್ರೆಂಡ್ಸ್ ಆಗಿರೋ ಕಾರಣ ನಾವೇ ಮಾಡಬೇಕಾಗಿ ಬಂತು. 90% ಆಗಿತ್ತು. ಚಿಕ್ಕ ಪುಟ್ಟ ಕೆಲಸಗಳು ಏನೇನು ಪೆಂಡಿಂಗ್ ಇತ್ತು ಅದನ್ನು ನಾವು ತೊಗೊಂಡು ಮಾಡಿದ್ವಿ. ನಾನು ನನ್ನ ಫ್ರೆಂಡ್ ಇಲ್ಲೇ ಕಾರ್ ನಿಲ್ಲಿಸ್ತಿದ್ದಿಂದ ಬೇಡ ಮನೆ ಮುಂದೆನೇ ಹೋಗಿ ನಿಲ್ಲಿಸ್ಬೇಕು, ಬೆಳಗ್ಗೆ ತೆಗಿಯೋಕ್ಕೆ ಈಸಿ ಆಗುತ್ತೆ ಅಂದ್ಬಿಟ್ಟು ತೊಗೊಂಡೋಗಿ ಕಾರನ್ನು ಅವ್ರ ಮನೆಯ ಫ್ರಂಟಲ್ಲಿ ನಿಲ್ಲಿಸಿದ್ವಿ. ಸೊ ಹೀಗೆ ಈ ಒಂದು ಲಾಗ್ ಆಗಿತ್ತು. ಬೆಳಗ್ಗೆಯಿಂದ ಸುತ್ತೋಡಿದು ಇವನ್ನ ಮದುವೆಗೆ ಅಂತ ಹೊರಟಿದ್ದು ನಾವು. ಏನೇನೆಲ್ಲ ಆಯಿತು ಅಂತ ನೀವು ನೋಡಿದ್ರಿ. ಜೊತೆಗೆ ಒಂದು ಪಾರ್ಟ್ ಕೂಡ ಮಿಸ್ ಆಗಿತ್ತು. ಅದೇನೆಂದರೆ ಒಂದು ಕಡೆ ನಾನು ಕಾರಲ್ಲಿ ನಿಲ್ಲಿಸಿದ್ದೆ ಪಾರ್ಟ್ 1ಅಲ್ಲಿ. ನೀವು ನೋಡಿದ್ರೆ ಅಲ್ಲಿ ಇನ್ನೊಬ್ರು ಯಾರ್ದು ಕಾರ್ ಬಂದು ಸಿಕ್ಕಾಕೊಂಡ್ಬಿಟ್ಟಿತ್ತು. ಆ ಕಾರನ್ನ ನಮ್ಮ ಕಾರ್ಗೆ ಹಾಕಿ ಕಾರಿಂದ ಹಗ್ಗದಿಂದ ಎಳೆದು ಅದೊಂದು ದೊಡ್ಡ ಸರ್ಕಸ್ಸೇ ಆಯಿತು. ಅದೊಂದು ಮಿಸ್ ಆಯಿತು. ಅದು ಬಿಟ್ಟು ಕಂಪ್ಲೀಟ್ ಎಲ್ಲನೂ ಕೂಡ ಕವರ್ ಮಾಡಿದ್ದೀನಿ. ನೋಡಿ ಅಲ್ಲಿ ಹೋದ್ಮೇಲೆ ಏನೇನಾಯಿತು ಅಂತ. ಗೊತ್ತಲ್ಲ ಗುರು, ನಾರ್ಮಲ್. ನಮಗಂತೂ ಮದುವೆ ಮುಗೀತು. ಆ ಫೀಲ್ ಇನ್ನೂ ಹಂಗೆ ಇತ್ತು. ಇನ್ನೊಂದು ಸ್ವಲ್ಪ ದಿನ ಅಲ್ಲೇ ಇರಬಾರ್ದಿತ್ತ. ಶಿವಮೊಗ್ಗದಲ್ಲಿ ಇನ್ನೊಂದು ಸ್ವಲ್ಪ ದಿನ ಇದ್ದು ಆ ಪ್ರಕೃತಿ ಸೌಂದರ್ಯನ ಅವ್ರ ತೋಟಗಳಲ್ಲಿ ಆ ನದಿಗಳಲ್ಲಿ ಎಂಜಾಯ್ ಮಾಡಬಾರ್ದಿತ್ತ ಅನ್ನೋದೇ ಮನಸ್ಸಲ್ಲಿ ಓಡ್ತಾ ಇತ್ತು. ಬಟ್ ಗೊತ್ತಲ್ಲ ಗುರು, ಕಾರ್ಪೊರೇಟ್ ಜೀವನ, ಎಲ್ಲರೂ ಕೆಲಸ ಮಾಡಲೇಬೇಕು. ಯಾರಿಗೂ 2 ದಿನದಿಂದ ಜಾಸ್ತಿ ರಜಾ ಕೊಟ್ಟಿರಲಿಲ್ಲ. ಸೊ ಆ ಕಾರಣ 2 ದಿನಗಳು ಮಾತ್ರ ನಾವಲ್ಲಿ ಸ್ಪೆಂಡ್ ಮಾಡೋಕ್ಕಾಯಿತು. ಒಂದೇ ಆ್ಯಕ್ಚುಲಿ, ಪ್ಲಸ್ ದಿಸ್ 2 ಡೇಸ್ ಅಷ್ಟೇ. ಮದುವೆ ಅಲ್ಲಿಗೆ ಮುಗೀತು. ಅದು ಯಾವುದಂದ್ರೆ ಬೀಗ್ರೂಟ ಇತ್ತು. ನನಗೆ ತುಂಬ ಆಸೆ ಇತ್ತು ಬೀಗ್ರೂಟ ಕವರ್ ಮಾಡಬೇಕು ಅಂತೇಳಿ. ಯಾಕೆಂದರೆ ಆಲ್ಮೋಸ್ಟ್ ಸುತ್ತಮುತ್ತ ಎಂಟೈರ್ ಶಿವಮೊಗ್ಗದಲ್ಲಿ ಯಾರ್ಯಾರಿದ್ರು ಎಲ್ಲರೂ ಬರೋರು. ಸೊ ಇಟ್ ವಾಸ್ ಆಲ್ಮೋಸ್ಟ್ 20 ಮರಿ ಹೊಡೆದಿದ್ರು ಅಂತ ಹೇಳ್ತಿದ್ರು. 20 ಮರಿ ಅಂದರೆ ಲೆಕ್ಕ ಹಾಕಿ. ಓ ಮೈ ಗಾಡ್, ಸಖತ್ತಾಗಿರ್ತಿತ್ತು. ನಾನು ಮತ್ತೆ ಅಲ್ಲಿ ಅವ್ರ ಮನೆ ಹತ್ರ ಡ್ರಾಪ್ ಮಾಡೋ ಫೋಟೋಗಳು ನೋಡಿದ್ವಿ. ಅವಾಗೆಲ್ಲ ಇನ್ನೂ ಕ್ಲೀನಿಂಗ್ ನಡೀತಾ ಇತ್ತು. ಅದು ನಾನೇನಷ್ಟು ಲಾಗ್ ಮಾಡೋಕ್ಕೆ ಹೋಗಲಿಲ್ಲ. ಬಿಕಾಸ್ ಅಗೈನ್ ಯೂಟ್ಯೂಬಲ್ಲಿ ಅದನ್ನೆಲ್ಲ ಹಾಕೋಕ್ಕಾಗಲ್ಲ ಅನ್ನೋ ಒಂದು ಕಂಡೀಷನ್ಗೆ. ಅದು ಬಿಟ್ಟು ಅಲ್ಲಿಂದ ಬೆಂಗಳೂರು ಕಡೆ ನಮ್ಮ ಪ್ರಯಾಣ ಶುರುವಾಗಿದ್ದು ಸ್ವಲ್ಪ ಹೊತ್ತಿಗೆ. ಗೊತ್ತಲ್ಲ, ಲಾಗ್ 1ಅಲ್ಲಿ ಹೇಳಿದ್ದೆ, ಪಾರ್ಟ್ 1ಅಲ್ಲಿ ಬಾಯ್ಸ್ ಅಂದಮೇಲೆ ಏನಕ್ಕೆ ನಿಲ್ಲಿಸ್ತಾರೆ ಅಂಥೇಳಿ. ಸೊ ಒಂದು ಬ್ಯೂಟಿಫುಲ್ ಸನ್ಸೆಟ್ ಆಗ್ತಾಯಿತ್ತು. ಬಲಂತ ಮಾಡಿ ಇಲ್ಲೇ ನಿಲ್ಲಿಸು, ಮುಂದೆ ಬೇಡ ಅಂತೇಳಿ ನಾನು ಇಲ್ಲೇ ನಿಲ್ಲಿಸಿ ಒಂದು ಬ್ಯೂಟಿಫುಲ್ ರೀಲ್ ಕೂಡ ಮಾಡಿದ್ದೀನಿ. ಇಫ್ ಯು ಆರ್ ನಾಟ್ ವಾಚ್ ದ ರೀಲ್,
ಪ್ಲೀಸ್ ಗೋ ಟು ಮೈ ಇನ್ಸ್ಟಾಗ್ರಾಮ್ ಪ್ರೊಫೈಲ್ ಯಕ್ಷರಾಜರಸ್ ಅಫಿಷಿಯಲ್, ಅಲ್ಲಿ ಚೆಕ್ಔಟ್ ಮಾಡಿ. ರೋಡು ಪೂರ್ತಿ ಖಾಲಿ ಇದೆ, ಬ್ಯೂಟಿಫುಲ್ ಸನ್ಸೆಟ್ ಕಾಣಿಸ್ತಿದೆ. ಆ ಕಡೆ ರೋಡ್ ಖಾಲಿ, ಈ ಕಡೆನೂ ರೋಡ್ ಖಾಲಿ ಇದೆ. ಬ್ಯೂಟಿಫುಲ್ ಸನ್ಸೆಟ್ಗೋಸ್ಕರ ಬರ್ತಾ ಇದ್ದೀನಿ. ಸೂಪರ್ ಆಗ್ತಾ ಇದೆ, ಬಟ್ is about to end. The sunset is about to end. So for one last picture, I'm here. The one kade, this beautiful clouds, even the pattern, attacking pattern is there. If you can see, I'm not wrong. This attacking pattern. Turn towards this is the beautiful sunset over there, and here beautiful flowers. ಓಕೆ, ಇಲ್ಲಿಂದ ಹಂಗೆ ಪ್ಯಾನಲ್ ಸ್ವಿಸ್ಟ್ ಮಾಡಿದ್ರೆ ಬ್ಯೂಟಿಫುಲ್ ವೇವ್. ಇದೆಲ್ಲ ಮುಗಿಸ್ಕೊಂಡು ಅಲ್ಲಿಂದ ಡೈರೆಕ್ಟ್ ಬೆಂಗಳೂರು ಕಡೆ ಸವಾರಿ. ಎಲ್ಲೂ ಕೂಡ ನಿಲ್ಲಿಸದೆ ಮತ್ತೆ ಎಲ್ಲೂ ಬ್ರೇಕ್ ತೊಗೊಂಡೆ ಡೈರೆಕ್ಟಾಗಿ ಬೆಂಗಳೂರು ಕಡೆ ಹೊರಡ್ತಿದ್ವಿ. ಇಟ್ ವಾಸ್ ವೆರಿ 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 ಬ್ಯೂಟಿಫುಲ್ ಜರ್ನಿ. ಎಸ್ಪೆಷಲಿ ದಿಸ್ ಮೆಮೊರೀಸ್ನ ನನಗೆ ಕ್ಯಾಪ್ಚರ್ ಮಾಡ್ಕೊಳೋದಕ್ಕೆ ಟೈಮು, ಪೇಷನ್ಸು, ಎನರ್ಜಿ ಎಲ್ಲ ಕೂಡ ಇತ್ತು. ಸೊ ದಿಸ್ ವಾಸ್ ಅನದರ್ ಬ್ಯೂಟಿಫುಲ್ ಜರ್ನಿ ವಿಚ್ ವಾಸ್ ರೆಕಗ್ನೈಸ್ಡ್ ಆರ್ ರೆಕಾರ್ಡೆಡ್ ಇನ್ 3 different parts. ಸೊ ಯಾರೆಲ್ಲ ನೋಡಿಲ್ಲ ದಯವಿಟ್ಟು ನೋಡಿ. ಆ್ಯಂಡ್ ಪವನ್, ದಿಸ್ ಇಸ್ ಮೈ ಒನ್ ಸ್ಪೆಷಲ್ ಗಿಫ್ಟ್ ಟು ಯುವರ್ ಮ್ಯಾರೇಜ್ ಆ್ಯಂಡ್ ಹೌ ವಿ ಹ್ಯಾವ್ ಸರ್ಕಸ್ಡ್ ಟು ಕಮ್ ಆ್ಯಂಡ್ ರೀಚ್ ಟು ಶಿವಮೊಗ್ಗ ಅನ್ನೋದನ್ನು ನಿನಗೆ ಗೊತ್ತಿರಲ್ಲ. ಸೊ ಇವಾಗ ಲಾಗ್ ನೋಡಿದ್ಮೇಲೆ ಗೊತ್ತಾಗುತ್ತೆ. ಒನ್ಸ್ ಅಗೇನ್ ಫ್ರಮ್ ಆಲ್ ಮೈ ಸಬ್ಸ್ಕ್ರೈಬರ್ಸ್ ಆ್ಯಂಡ್ ಆಲ್ ಮೈ ಫ್ರೆಂಡ್ಸ್ ಕಡೆಯಿಂದ ಹ್ಯಾಪಿ ಮ್ಯಾರಿಡ್ ಲೈಫ್ ಟು ಯು. ಆ್ಯಂಡ್ ಎಸ್ಪೆಷಲಿ ಫ್ರೆಂಡ್ಸ್, ಎಸ್ಪೆಷಲಿ ಕ್ಲೋಸ್ ಫ್ರೆಂಡ್ಸ್, ಅದರಲ್ಲೂ ಸ್ಕೂಲ್ ಅಥವಾ ಕಾಲೇಜ್ ಫ್ರೆಂಡ್ಸ್, ಈ ರೀತಿ ಮದುವೆಗಳಾದಾಗ ಇಟ್ ವಿಲ್ ಬಿ ಎ ಗ್ರೇಟ್ ಮೆಮೊರೀಸ್ ಟು ಸಿ ಯು ಪೀಪಲ್ ಅಟ್ ದ್ಯಾಟ್ ಪಾಯಿಂಟ್ ಆಫ್ ಸ್ಟೇಜ್. ತುಂಬ ಚೆನ್ನಾಗಿತ್ತು. ಸೊ ಯಾರು ಸಬ್ಸ್ಕ್ರೈಬರ್ಸ್ ನೋಡ್ತಾ ಇದ್ದೀರಾ, ನೀವು ಯಾರಾದರೂ ಶಿವಮೊಗ್ಗದವ್ರು ಇದ್ದರೆ, ಶಿವಮೊಗ್ಗದಿಂದ ನೋಡ್ತಾ ಇದ್ದರೆ ದಯವಿಟ್ಟು ಒನ್ ಲೈಕ್ ಆ್ಯಂಡ್ ಕಮೆಂಟ್. ಅಲ್ಲಿಂದ ಊಟ ಮುಗಿಸ್ಕೊಂಡು ಗುಡ್ ಲೈಟ್ ಅಲ್ಲಿಂದ ಹೋಗಿ ಸಾಕಾಗೋಗಿದೆ. ಕಮ್ ಬ್ಯಾಕ್ ಟು ತುಮಕೂರು ಡಿಲೈಟ್. ಏನಿದೆ ಗೊತ್ತಿಲ್ಲ. ಸೊ ಅಲ್ಟಿಮೇಟ್ಲಿ ವಾಪಸ್ ಫ್ರಮ್ ಶಿವಮೊಗ್ಗ ಟು ಬ್ಯಾಂಗ್ಳೂರ್. ಗಾಡಿ ಓಡಿಸಿದ್ದವರು, ಗಾಡಿಯಲ್ಲಿದ್ದವ್ರು ಎಲ್ಲರಿಗೂ ಟೇಸ್ಟ್ ಆಯಿತು. ಆ ಕಾರಣ ಇಲ್ಲಿ ಗಾಡಿ ನಿಲ್ಲಿಸಿದ್ವಿ. ರೋಟಿ ವಿತ್ ಕಾಜು ಆ್ಯಂಡ್ ಸಲಾಡ್ ಇಬ್ಬರು ಬ್ಯಾಟಿಂಗ್ ಮಾಡ್ತಿದ್ದಾರೆ. ನಾನಿಲ್ಲಿ ಓಂ ಪ್ರಕಾಶ್ ರಾವ್ ಅವ್ರದ್ದು ಹೊಸ ಎಪಿಸೋಡ್ ENT ಕ್ಲಿನಿಕಲ್ಲಿ ಲಾಂಚ್ ಆಗಿದ್ದಂತೆ, ಅದನ್ನು ನೋಡ್ತಾ ಇದ್ದೆ. ಸೊ ಸಖತ್ ಫನ್ನಾಗಿದೆ. ಅಂದರೆ ರೀಲ್ಸ್ ಕಟ್ ಮಾಡಿದ್ರು, ಅದನ್ನು ನೋಡ್ತಾ ಇದ್ದೆ. ರೀಲ್ಸಿ ಏನೇನಿದೆ, ಏನೇನು ಮಾಡ್ತಾರೆ ಅಂತ. ಇಲ್ಲಿ ಮುಗಿಸ್ಕೊಂಡ್ರೆ ಡೈರೆಕ್ಟು ಇಲ್ಲಿ ಊಟ ಮುಗಿದ್ರೆ ಡೈರೆಕ್ಟ್ ಇನ್ನು ಮನೆಗೆ. ಸೊ ಇದಾಗಿತ್ತು ಇವತ್ತಿನ ಲಾಗ್, ಇವತ್ತಿನ ಕಂಟೆಂಟ್. ಮೋಸ್ಟ್ಲಿ ಇದು 2 ಪಾರ್ಟಾಗಿ ಬರುತ್ತೆ, ಪಾರ್ಟ್ 1 ಆ್ಯಂಡ್ ಪಾರ್ಟ್ 2. ಏಕೆಂದರೆ ತುಂಬ ಕಂಟೆಂಟ್ ಇರೋದ್ರಿಂದ ದಟ್ ಈಸ್ ಹೌ ಇಟ್ ಈಸ್. ಅಲ್ಲಿಂದ ನೆಕ್ಸ್ಟ್ ಏನೂ ಇಲ್ಲ, ಮನೆಗೆ ಹೋಗಿ ಟಚ್ ಮಾಡೋದು. ಸೊ ತುಂಬ ಟಯರ್ಡ್ ಆಗುತ್ತಿದೆ, ಬೆಳಗ್ಗೆಯಿಂದ ಬರೀ ಓಡಾಟ ಇದರಲ್ಲೇ ಇದ್ವಿ. ಅಲ್ಟಿಮೇಟ್ಲಿ ಮದುವೆನೂ ಮುಗಿದ್ದು, ಮದುವೆ ಸಮಾರಂಭನೂ ಮುಗಿದ್ದು, ಮನೆಗೆ ಹೋಗಿ ಮಲ್ಕೊಳೋದು. ಸೊ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಅಂಟಿಲ್ ಹಿಯರ್. ಇನ್ನೊಂದು ಲಾಗ್, ಇನ್ನೊಂದು ಕಂಟೆಂಟ್, ಇನ್ನೊಂದು ಹೊಸ ವಿಷಯ ಮತ್ತು ಫನ್ ಜಾಲಿಯಾಗಿ ಮತ್ತೆ ನಿಮ್ಮನ್ನು ಭೇಟಿ ಆಗ್ತೀನಿ. ಸೊ ಅಂಟಿಲ್ ಕೀಪ್ ವಾಚಿಂಗ್ YRE Stories, ಯಕ್ಷರಾಜರಸ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು ಸೊ ಮಚ್.